ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಈ ಶಿವರಾತ್ರಿ ಅಂದು ನಿಮಗೆ ಎಲ್ಲ ನೀವೇನು ಅಂದ್ಕೊಳ್ತೀರೋ ಅದೆಲ್ಲ ಸಿಗಲಿ. ಇನ್ನು ನೀವು ವಿಡಿಯೋ ನೋಡಿಲ್ಲ ಅಥವಾ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರಾ ಅಥವಾ ನನ್ನ ವೀಡಿಯೋಸ್ನ ನೋಡ್ತಾ ಇದ್ರಾ ಅಂತ ಹೇಳಿದ್ರೆ ಪ್ಲೀಸ್ ಹೋಗಿ ನೋಡಿ. ಈ ವಿಡಿಯೋ ಅಪ್ಲೋಡ್ ಆದಮೇಲೂ ಕೂಡ ನಿಮಗೆ ತುಂಬಾ ಟೈಮ್ ಇರುತ್ತೆ ಶಿವರಾತ್ರಿ ಹಬ್ಬದ ರೆಮಿಡೀಸ್ನ ಮಾಡ್ಕೊಳ್ಳೋಕ್ಕೆ. ಎಲ್ಲ ಫಿನಾನ್ಷಿಯಲ್, ಚೈಲ್ಡ್ ಬರ್ತ್, ಮಗುನ ಯಾರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ರೆಮಿಡೀಸ್ನ ಕೊಟ್ಟಿದ್ದೀನಿ, ಮಿಸ್ ಮಾಡಿದೆ ನೋಡಿ. ಹಾಗೆ ವಿಮೆನ್ಸ್ ಡೇ ಕೂಡ ಹ್ಯಾಪಿ ವಿಮೆನ್ಸ್ ಡೇ. ಎಲ್ಲರಿಗೂ ನಾವು ಹೀಗೆ ಸ್ಟ್ರಾಂಗ್ ಆಗಿ ಇಂಡಿಪೆಂಡೆಂಟಾಗಿ ಜೀವನನ ಮಾಡಬೇಕು. ಓಕೆ, ಎಸ್. ಹಾಗಾದರೆ ಇವತ್ತು ಏನು? ಇವತ್ತು ಶಿವರಾತ್ರಿ ಪ್ಲಸ್ ವಿಮೆನ್ಸ್ ಡೇ ಆಗಿರೋದ್ರಿಂದ ಶಿವ ಮತ್ತು ಶಕ್ತಿ. ಶಿವನಲ್ಲಿ ನಮಗೆ ಅರ್ಧನಾರೀಶ್ವರ ಅಲ್ವಾ, ಆ ಪಾರ್ವತಿಯ ಅರ್ಧ ಭಾಗ, ಶಿವನ ಅರ್ಧ ಭಾಗ ಪಾರ್ವತಿನೂ ಆಗಿರ್ತಾರೆ. ಸೊ ಅಂದರೆ ಮೆನ್ ಆ್ಯಂಡ್ ವಿಮೆನ್ ಆರ್ ಸೇಮ್ ಅಂತ, ಈಕ್ವಾಲಿಟಿ ಇರಬೇಕು ಅನ್ನೋದು ಅಲ್ಲಿ ನಮಗೆ ದೇವರು ಅವಾಗಿಂದಲೂ ನಮಗೆ ತೋರಿಸ್ತಾನೆ ಬರ್ತಾ ಇದ್ದಾರೆ. ಸೊ ಈಕ್ವಾಲಿಟಿ ಇಂಪಾರ್ಟೆಂಟ್ ಅಂತ. ಹಾಗಾಗಿ ಇವರಿಬ್ರದ್ದು ಶಕ್ತಿನ ಸೇರಿಸಿ ನಾನು ಈ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಅವರ ಕಡೆಯಿಂದ ಕೇಳೋಣ ಏನು ಮೆಸೇಜ್ ಇದೆ ನಮಗೆ ಅಂತ. ಸೊ ಶಿವ ಶಕ್ತಿಯ ಆಶೀರ್ವಾದ ಏನಿದೆ, ನಮಗೇನು ಮೆಸೇಜ್ ಇದೆ, ಹೇಗಿರುತ್ತೆ ನಮಗೆ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಅಂತ. ಸೊ ಫಸ್ಟ್ ಇಲ್ಲಿ ರಿಲೇಷನ್ಶಿಪ್ಗೆ ನಾನು ಒಂದು ಕಾರ್ಡ್ನ ತೊಗೊಂಡಿದ್ದೀನಿ. ಇಲ್ಲಿ ಇದು ಫಿನಾನ್ಷಿಯಲ್, ಜಾಬ್, ಮನಿ ರಿಲೇಟೆಡ್ಗೆ ತೊಗೊಂಡಿದ್ದೀನಿ. ಇದು ನಿಮ್ಮದು ಓವರ್ ಆಲ್ ಡಿಸೈರ್ಸ್ ಬರುತ್ತೆ. ಓಕೆನಾ? ಸೊ ನೋಡೋಣ. ಅದಕ್ಕೂ ಮುಂಚೆ ಬಾಟಮ್ ಆಫ್ ದ ಡೆಕ್ಕಲ್ಲಿ ಏನಿದೆ ಅಂತ ನೋಡೋಣ. ಓಕೆ, ದ ಹೀರೋಫೆಂಟ್ ಇದೆ ಅಂತ ಹೇಳಿದ್ರೆ ನೀವೆಲ್ಲರೂ ಯಾರೆಲ್ಲ ನನ್ನದು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಅಫ್ಕೋರ್ಸ್ ನೀವೆಲ್ಲರೂ ತುಂಬ 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 ಸ್ಪಿರಿಚುವಲ್ ವೇಯಲ್ಲಿ ಹೋಗ್ತಾ ಇದ್ದೀರಾ, ನೋ ಡೌಟ್ ಅಟ್ ಆಲ್. ಸೊ ಹಾಗಾಗಿ ನೀವು ಪ್ರತಿಯೊಂದು ಸ್ಪಿರಿಚುವಲ್ ವೇಯನ್ನು ತಿಳ್ಕೊಂಡು ನೀವು ಆದಷ್ಟು ಎಷ್ಟು ಹೀಲ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ನಿಮ್ಮ ಲೈಫನ್ನು ಅಷ್ಟು ನೀವು ಹೀಲ್ ಮಾಡ್ಕೋತಾ ಇದ್ದೀರಾ ಅಂತ ಇಲ್ಲಿ ಬರ್ತಾ ಇದೆ. ಬಾಟಮ್ ಆಫ್ ದ ಡೆಕ್ಕಲ್ಲಂತೂ ನಮಗೆ ಆಶೀರ್ವಾದ ಸಿಕ್ಕೇ ಬಿಡ್ತು, ನಮ್ಮೆಲ್ಲರಿಗೂ ಗೊತ್ತಾಗೇ ಹೋಯಿತು. ನಾವು ರೆಗ್ಯುಲರಾಗಿ ಟೆಂಪಲ್ಸ್ನ ವಿಸಿಟ್ ಮಾಡ್ತೀವಿ, ರೆಗ್ಯುಲರಾಗಿ ಯೂನಿವರ್ಸ್ನ ಬೇಡ್ಕೋತೀವಿ, ಏಂಜಲ್ಸ್ಗಳನ್ನು ಬೇಡ್ಕೋತಾ ಇದ್ದೀವಿ. ಸೊ ದ್ಯಾಟ್ ಈಸ್ ಕನ್ಫರ್ಮ್ ನಾವು. ಹಾಗಾದರೆ ಅವ್ರೆಲ್ಲರ ಕಡೆಯಿಂದ, ಸ್ಪೆಷಲಿ ಶಿವಶಕ್ತಿ ಕಡೆಯಿಂದ ಏನು ಮೆಸೇಜ್ ಇದೆ ಅಂತ ನೋಡೋಣ. ನಮ್ಮ ರಿಲೇಷನ್ಶಿಪ್ ಬಗ್ಗೆ ಫಸ್ಟ್ ಥಿಂಗ್, ವಾವ್, 6 ಆಫ್ ವ್ಯಾಂಡ್ಸ್. ವಾವ್, ಬ್ಯೂಟಿಫುಲ್ ಆದ ಕಾರ್ಡ್. ಸೊ ನಿಮ್ಮ ರಿಲೇಷನ್ಶಿಪ್ಪು ಹೀಲ್ ಡೆಫಿನೆಟ್ಲಿ ಆಗುತ್ತೆ, ನೋ ಡೌಟ್ ಅಟ್ ಆಲ್. ಜನರಲ್ ಗೈಡೆನ್ಸ್, ಪ್ಲೀಸ್ ಟೇಕ್ ವಾಟ್ ರೆಸನೇಟ್. ಆ್ಯಂಡ್ ಆದಷ್ಟು ಶಿವನನ್ನು ಆರಾಧಿಸಿ. ಇಲ್ಲಿ ನನಗೆ ಏನು ಫೀಲ್ ಬರ್ತಾ ಇದೆ ಅಂತ ಹೇಳಿದ್ರೆ, ನಿಮಗೆ ಗೊತ್ತಿರ್ಬೋದಲ್ವ, ಪಾರ್ವತಿ ದೇವಿ ಎಷ್ಟು ಕಷ್ಟಪಟ್ಟು ಶಿವನನ್ನು ಒಲಿಸ್ಕೊಂಡ್ಲು, ಹಾಗೆ ಅದಕ್ಕೆ ಎಷ್ಟು ತಪಸ್ಸನ್ನು ಮಾಡಿದ್ಲು. ನಾನು ನನ್ನದು ನವರಾತ್ರಿ ಸೀರೀಸಲ್ಲಿ ನೀವು ಲೈವ್ಗೆ ಹೋಗಿ ನೋಡಿದ್ರೆ ಅಲ್ಲಿ ತುಂಬ ಪ್ರತಿಯೊಂದು ದೇವಿಗಳ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದಾಗ ಹೇಳಿದ್ದೀನಿ, ಯಾವ್ಯಾವ ಥರ ದೇವಿಗಳು, ಅವರ ಇಂಪಾರ್ಟೆನ್ಸ್ ಏನು, ಅದೆಲ್ಲದನ್ನು ನಾನು ಹೇಳಿದ್ದೀನಿ. ಅದನ್ನು ನೀವು ಚೆಕ್ ಮಾಡ್ಬೋದು. ಅದರಲ್ಲಿ ನಾನು ಶಿವನ ಬಗ್ಗೆ, ಪಾರ್ವತಿ ಹೇಗೆ ಒಲಿಸ್ಕೊಂಡ್ಲು, ಎಷ್ಟು ಕಷ್ಟಪಟ್ಟಳು, ಎಷ್ಟು ವರ್ಷಗಳು ಅವರು ತಪಸ್ಸಿಗೆ ಕೂತು ಶಿವನನ್ನು ಒಲಿಸ್ಕೊಂಡಿರೋದು. ಸೊ ಹಾಗಾಗಿ ಶಿವ ಅವ್ರಿಗೆ ಹೇಗೆ ಒಲಿದ್ನೋ ನಿಮಗೂ ಅದೇ ರೀತಿ ಒಲಿಯುವಂತಹ ಚಾನ್ಸಸ್, ನೀವೇನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರ ರಿಲೇಷನ್ಶಿಪ್ ರಿಲೇಟೆಡ್, ಅದು ಸಕ್ಸಸ್ ಆಗುವಂತಹ ಚಾನ್ಸಸ್ 100% ಇದೆ. ಇನ್ನು 6 ಮಂತ್ಸ್ ಅಂತ ನಾನು ಹೇಳಬಹುದು. ಇನ್ನು ಒಂದು 6 ಮಂತ್ಸ್ ಒಳಗೆ ನಿಮ್ಮದು ಎಲ್ಲದೂ ಕ್ಲಿಯರ್ ಆಗುತ್ತೆ, ರಿಲೇಷನ್ಶಿಪ್ ಇಶ್ಯೂಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಆ್ಯಂಡ್ ಫ್ಯಾಮಿಲಿ ವೈಸ್ ಏನಾದರೂ ಪ್ರಾಬ್ಲಮ್ ಇದ್ದರೆ, ಅಥವಾ ಯಾರಾದರೂ ರಿಲೇಷನ್ಶಿಪ್ಪಲ್ಲಿ ಒಪ್ಕೋತಾ ಇಲ್ಲ, ಥರ್ಡ್ ಪಾರ್ಟಿ ಇದ್ದರೆ, ಅಥವಾ ನೀವು ಪ್ರಪೋಸ್ ಮಾಡಿದರೆ ಅವ್ರು ಎಕ್ಸೆಪ್ಟ್ ಮಾಡ್ತಿಲ್ಲ, ಅಥವಾ ರೀಕನ್ಸಿಲೇಷನ್ಗೆ ವೆಯ್ಟ್ ಮಾಡ್ತಾ ಇದ್ದರೆ, ಐ ಕ್ಯಾನ್ ಗಿವ್ ಯು ಅ ಜನರಲ್ ಗೈಡೆನ್ಸ್ ಆಸ್ 6 ಮಂತ್ಸ್. 6 ಮಂತ್ಸ್ ಒಳಗೆ ದೇರ್ ಕ್ಯಾನ್ ಬಿ ಅ ಹ್ಯೂಜ್ ಚೇಂಜ್ ಅಂತ ಹೇಳ್ಬಹುದು. ಓಕೆನಾ? ಸೊ ನಿಮ್ಮ ಫಿನಾನ್ಷಿಯಲ್ ಇಶ್ಯೂಸ್ನ ನೋಡೋಣ. ಫಿನಾನ್ಷಿಯಲ್ ರಿಲೇಟೆಡ್ ಏನಿದೆ, 3 ಆಫ್ ವ್ಯಾಂಡ್ಸ್ ಬಂದಿದೆ. 3 ಆಫ್ ವ್ಯಾಂಡ್ಸ್ ಬಂದಿರೋದು ನೋಡಿದ್ರೆ ನನಗೆ ಎಲ್ಲೋ ಒಂದು ಕಡೆ ನೀವು ಇನ್ನೂ ಎಫರ್ಟ್ ಹಾಕಬೇಕು, ಹೊಸ ಐಡಿಯಾಗಳನ್ನು ನೀವು ಹುಡುಕಬೇಕು ಅಂತ ಅನ್ನಿಸ್ತಾ ಇದೆ. ಎಫರ್ಟ್ ಹಾಕ್ತಿದ್ದೀರಾ, ಬಟ್ ನೀವು ಏನು ರಿಪೀಟೆಡಾಗಿ ಮಾಡ್ತಾ ಇದ್ರಲ್ಲ, ದಟ್ ಈಸ್ ನಾಟ್ ಅ ಥಿಂಗ್. ಸೊ ಇಲ್ಲಿ ಏನು ಮೆಸೇಜ್ ಇದೆ ಅಂತ ಹೇಳಿದ್ರೆ, ಏನಾದರೂ ಹೊಸದಾಗಿ ಹುಡುಕೋಕ್ಕೆ ಸ್ಟಾರ್ಟ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಕಂಪನಿಯಲ್ಲಿ ನನಗೆ ಗೊತ್ತಿರೋ ನಾಲೆಡ್ಜ್ ಪ್ರಕಾರ ಹೇಳಬೇಕು ಅಂದರೆ, ಈಗ ಕೋಡಿಂಗ್ ಎಲ್ಲ ಮಾಡ್ತಾರೆ, ಒಂದು ಪಾರ್ಟ್ ಆಫ್ ಕೋಡಿಂಗನ್ನು ಮಾಡಿರ್ತಾರೆ, ಅದೇನಾದರೂ ವರ್ಕ್ ಆಗ್ತಾ ಇಲ್ಲ ಅಂದರೆ
ಅವರು ಮತ್ತೆ ಅದನ್ನು ರೀಕೋಡ್ ಮಾಡ್ತಾರೆ. ಅಂದರೆ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಯೂಸ್ ಮಾಡಿ ಲೈಕ್ ಇದು ಜನರಲಾಗಿ ಹೇಳ್ತಾ ಇದ್ದೀನಿ, ಒಂದು ಅಪ್ಲಿಕೇಶನ್ ಡೆವಲಪ್ಮೆಂಟಿಗೆ ಹೇಗೆ ಮಾಡ್ತಾರೆ ಆ ಥರ. ಸಾರಿ, ಜಾಸ್ತಿ ಕನ್ಫ್ಯೂಸ್ ಆಗಬೇಡಿ. ನಿಮ್ಮದು ಕೆಲಸ ಏನಿದೆ ಅದರಲ್ಲಿ ನೀವು ಏನು ಟ್ರೈ ಮಾಡ್ತಾ ಇದ್ದೀರಾ ಅದನ್ನು ನೀವು ಬೇರೆ ರೀತಿಯಲ್ಲಿ ಟ್ರೈ ಮಾಡಿ ನೋಡಿ. ಹೊಸ ಐಡಿಯಾಗಳನ್ನು ಉಪಯೋಗಿಸಿ. ನಿಮ್ಮ ಕೆಲಸದಲ್ಲಿ ಯಾರು ನಿಮ್ಮನ್ನು ಹೊಗಳ್ತಾ ಇಲ್ಲ ಅಂತ ಹೇಳಿದ್ರೆ ಅಥವಾ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದರಿಂದ ನೀವು ತುಂಬ ಬೇಜಾರಾಗಿರ್ಬೋದು. ನಿಮಗೆ ಫಿನಾನ್ಷಿಯಲ್ ಲಾಸ್ ಕೂಡ ನನಗೆ ಕಾಣಿಸ್ತಾ ಇದೆ, ಅದು ರಿಕವರ್ ಆಗ್ತಿಲ್ಲ ಅಂತಲೂ ನನಗೆ ಕಾಣಿಸ್ತಾ ಇದೆ. ಬಟ್ ನನಗಿಲ್ಲಿ ಅಷ್ಟು ಸ್ಟ್ರಾಂಗ್ ಇಂಟ್ಯೂಷನ್ ಬರ್ತಾ ಇಲ್ಲ ನೀವು ಅಷ್ಟು ಬೇಗ ಹೀಲ್ ಆಗ್ತೀರಾ ದುಡ್ಡಿನ ವಿಷಯದಲ್ಲಿ ಅಂತ. ಬಟ್ ಒಂದು 3 ತಿಂಗಳಂತೂ ನಿಮಗಿದು ಸತತವಾಗಿರುತ್ತೆ. ದ ಪವರ್, ಅದೇ ಹೇಳಿದ್ನಲ್ಲ ನಾನು, ಶಿವಶಕ್ತಿಯಿಂದನೇ ನೀವು ಇದನ್ನು ಸರಿ ಮಾಡ್ಕೋಬೇಕು. ಆದಷ್ಟು ಶಿವನಲ್ಲಿ ಬೇಡ್ಕೊಳ್ಳಿ. 108 ಸಲ ಓಂ ನಮಃ ಶಿವಾಯ, ಶಿವಾಯ ನಮಃ ಓಂ ಅಂತಂದು ಚಾಂಟ್ ಮಾಡಿ. ಚಾಂಟ್ ಮಾಡೋಕ್ಕೂ ಮುಂಚೆ ನಿಮ್ದು ಏನು ಫಿನಾನ್ಷಿಯಲ್ ಇಶ್ಯೂ ಇದೆ ಅದನ್ನು ಹೇಳಿಕೊಂಡು 108 ಸಲ ಚಾಂಟ್ ಮಾಡಿ. ಎನಿ ಟೈಮ್ ಇನ್ ಅ ಡೇ. ನೀವು ಈ ವಿಡಿಯೋ ನೋಡಿದ ತಕ್ಷಣ ನೀವು 100% ಚಾಂಟ್ ಮಾಡ್ಬೋದು. ಓಕೆ, ಸೊ ಇದನ್ನು ನೀವೇನಾದರೂ ವಿಡಿಯೋ ಯಾವಾಗೂ ನೋಡಿಬಿಟ್ರಿ ಅಂತ ಹೇಳಿದ್ರೆ ಆವಾಗೂ ನಿಮ್ಗೆ ಯಾವಾಗ ನೋಡಿರ್ತಿರಲ್ಲ ಆವಾಗೂ ಕೂಡ ನೀವು ಇದನ್ನು ಚಾಂಟ್ ಮಾಡ್ಬೋದು. ಸೊ ನಿಮ್ಮ ಓವರಾಲ್ ಡಿಸೈರ್ಸ್ಗೆ ಏನಿದೆ, ನೈಸ್ 6 ಆಫ್ ಪೆಂಟಿಕಲ್ಸ್ ಬಂದಿದೆ ಇಲ್ಲಿ ನೋಡಿ. ಒಂಥರ 6 ಮತ್ತು 3 ವೈಬ್ರೇಷನ್ ಜಾಸ್ತಿ ಇದೆ ಅಲ್ವಾ. ಒಂಥರ 3, 6, 9 ಥರ, ಅಂದರೆ 3 ಮತ್ತು ಇದೆರಡೂ ಆ್ಯಡ್ ಮಾಡಿದ್ರೆ 9, 6, 3, 6, 9 ವೈಬ್ರೇಷನ್ ಇದೆ. 3, 6, 9 ಏನು ಹೇಳಿ ಬ್ರಹ್ಮಾಂಡದ್ದು. ನಾನು 3, 6, 9 ವಿಡಿಯೋ ಮಾಡಿಲ್ಲ, ಬಟ್ 3, 6, 9 ಅಂದರೆ ನಮ್ಮ ಬ್ರಹ್ಮಾಂಡದ ಬಗ್ಗೆ. ಅದು ಅಂದರೆ ಬ್ರಹ್ಮಾಂಡ ಅಂದರೆ ಏನು, ಯೂನಿವರ್ಸ್. ಸೊ ಶಿವ ಈಸ್ ಆಲ್ಸೋ ಎ ಯೂನಿವರ್ಸ್, ರೈಟ್? ನಮ್ಮನ್ನೆಲ್ಲ ಆಳ್ತಾ ಇರೋದು, ನಮ್ಮನ್ನು ನೋಡ್ಕೋತಾ ಇರೋದು ನಮ್ಮ ಯೂನಿವರ್ಸ್. ಅದು ಒಂದು ಶಿವನ ಶಕ್ತಿ ರೂಪ ಅಲ್ವಾ. ಸೊ ನನಗೆ ಆ ವೈಬ್ಸ್ ಬರ್ತಾ ಇದೆ ಇಲ್ಲಿ. ಸೊ ಟೋಟಲಿ ನಮ್ಮ 3 ಕಾರ್ಡ್ ಏನಿದೆ ಅದೊಂಥರ 3, 6, 9 ಥರ ಆಗೋಯ್ತು. ಎನಿವೇಸ್, ಎಲ್ಲಾದರೂ ಈ ರೀತಿ ಲಿಂಕ್ ಇದ್ದೇ ಇರುತ್ತೆ ಅದು. ಹಾಗಾದರೆ ಓಕೆ, ನಿಮ್ಮದು ಓವರಾಲ್ ಡಿಸೈರ್ಸ್ಗೆ ಏನಿದೆ ಅಂತ ಹೇಳಿದ್ರೆ 100% ನೀವು ಏನು ಇಷ್ಟಪಡ್ತಿದ್ದೀರಾ ಅದು ನಿಮಗೆ ಸಿಕ್ಕೇ ಸಿಗುತ್ತೆ. ಓಕೆನಾ. ಸೊ ಈಗ ಫಾರ್ ಎಕ್ಸಾಂಪಲ್ ಯಾರೋ ಮನೆ ಕಟ್ಟಬೇಕು ಅಂತ ಇದ್ದೀರಾ, ನಿಮಗೆ ದುಡ್ಡು ಅಡ್ಜಸ್ಟ್ ಆಗ್ತಿಲ್ಲ ಅಂದರೆ ದುಡ್ಡು ಅಡ್ಜಸ್ಟ್ ಆಗುತ್ತೆ. ಓಕೆ. ಆ್ಯಂಡ್ ಕಾರ್ ತೊಗೋಬೇಕಂತಿದ್ದೀರಾ, ದುಡ್ಡು ಅಡ್ಜಸ್ಟ್ ಆಗ್ತಿಲ್ಲ, ಲೋನ್ ಸಿಗ್ತಿಲ್ಲ, EMI ಕಟ್ಟೋಕ್ಕಾಗ್ತಿಲ್ಲ, ಪರ್ಫೆಕ್ಟ್ ವರ್ಕ್ ಆಗುತ್ತೆ ಈ ಒಂದು. ಮತ್ತು ಅದೇ 6 ಮಂತ್ಸಲ್ಲಿ ನನಗನ್ಸುತ್ತೆ ಇನ್ನು 6 ಮಂತ್ಸ್ 3 ಮಂತ್ಸಲ್ಲಿ ದೇರ್ ಮೈಟ್ ಬಿ ಎ ಲಾಟ್ ಆಫ್ ಗುಡ್ ಚೇಂಜಸ್ ನಿಮ್ಮ ವೇ ಅಲ್ಲಿ ಅಂತ ಅನಿಸುತ್ತೆ. ಸೊ ಇನ್ನು ಒಂದು 6 ಮಂತ್ಸಲ್ಲಿ ನಿಮ್ಗೆ ಹಣದ ಅವಶ್ಯಕತೆ ಏನು ಕೊರತೆ ಇದೆ ಅದು ನೀಗುತ್ತೆ. ಬಿಕಾಸ್ ಇಲ್ಲಿ ನೀವು ಇನ್ನೂ ಹಾರ್ಡ್ ವರ್ಕ್ ಮಾಡಬೇಕು. ಮೋಸ್ಟ್ಲಿ ನೀವು ಒಂದು 3 ಮಂತ್ಸಲ್ಲಿ ನಿಮ್ದು ಹೊಸ ಐಡಿಯಾಸ್ನ ಉಪಯೋಗಿಸ್ಬಿಟ್ಟು ಹಾರ್ಡ್ ವರ್ಕ್ ಮಾಡಿದ್ರೆ ನಿಮಗೆ ಇನ್ನು 6 ಮಂತ್ಸ್ ಒಳಗಡೆ ಅದ್ರದ್ದು ರಿಸಲ್ಟ್ ಸಿಗುತ್ತೆ. ವಿ ಕ್ಯಾನ್ ಕನೆಕ್ಟ್ ಲೈಕ್ ದಿಸ್. ಓಕೆನಾ, ಕನೆಕ್ಟ್ ಮಾಡ್ಬೋದು ಈ ಥರ. ಆ್ಯಂಡ್ ಯಾರು ಏನಾದರೂ ಹೊಸದಾಗಿ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀರ, ಮೊಬೈಲ್ನ ಮ್ಯಾನಿಫೆಸ್ಟ್ ಮಾಡ್ತಿರ್ತೀರ. ಕೆಲವರು ನನಗೆ ಹೇಳ್ತೀರ ಅಲ್ವಾ, ಪೋರ್ಟಲಲ್ಲಿ ಅದನ್ನು ಬರದೆ ಮ್ಯಾಮ್ ಹಿಂಗೆ ಬರದೆ ಇದು ನನಗೆ ಸಿಕ್ತು ಹಾಗೆ ಅಂತ. ಬಟ್ ಕೆಲವರಿಗೆ ಅದನ್ನ ಆಗಿರಲ್ಲ, ಬಿಕಾಸ್ ಅದನ್ನು ದುಡ್ಡು ಯೂನಿವರ್ಸ್ ಕಡೆಯಿಂದ ಅಥವಾ ನಿಮ್ಮದು ದುಡ್ಡಿನ ಎನರ್ಜಿ ಹೈ ಇರೋದಿಲ್ಲ. ಅಂಥ ಟೈಮ್ ಆ ಥರದವ್ರಿಗೆಲ್ಲ ನಿಮ್ಮ ಎಲ್ಲ ಥರದ ಡಿಸೈರ್ಸ್ಗಳು 100% ಸಕ್ಸಸ್ ಆಗೋ ಚಾನ್ಸಸ್ ತುಂಬ ಹೈ ಇದೆ. ಓಕೆನಾ. ಸೊ ಏನೇ ಇರ್ಬೋದು ನಿಮ್ಮದು ಓವರ್ ಆಲ್ ಡಿಸೈರ್ಸ್ ಏನೇ ಇರ್ಬೋದು. ಲೈಕ್ ಫಾರ್ ಎಕ್ಸಾಂಪಲ್ ಕೆಲವರಿಗೆ ಸೈಟ್ ತೊಗೋಬೇಕಂತ ಇರುತ್ತೆ, ಪಾಪ ಫಿನಾನ್ಷಿಯಲ್ ಕ್ರೈಸಿಸ್ ಇರುತ್ತೆ, ತೊಗೊಳಕ್ಕಾಗಿರೋದಿಲ್ಲ. ಅಥವಾ ಬೇರೆ ಏನೋ ಹೆಲ್ತ್ ರಿಲೇಟೆಡ್ ಇಶ್ಯೂ ಅಲ್ಲಿ ಅವರಿಗೆ ದುಡ್ಡು ಖರ್ಚು ಮಾಡಬೇಕಾಗಿರುತ್ತೆ, ಅದು ಖರ್ಚು ಮಾಡೋಕ್ಕಾಗ್ತಾ ಇರಲ್ಲ. ದೆನ್ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ನಿಮಗೆ ಇನ್ನೊಂದು 6 ಮಂತ್ಸಲ್ಲಿ ಸಿಕ್ಕೇ ಸಿಗುತ್ತೆ. ಒಳ್ಳೆ ಬ್ಲೆಸ್ಸಿಂಗ್ಸ್ ಸಿಕ್ಕಿದೆ ನಮಗೆ ಶಿವಶಕ್ತಿ ಕಡೆಯಿಂದ. ನಾನು ಮೊದಲೇ ಹೇಳ್ದಂಗೆ ಶಿವ ಮತ್ತು ಶಕ್ತಿನ ಯಾಕೆ ನಾನು ಸೇರಿಸಿ ಬ್ಲೆಸ್ಸಿಂಗ್ಸ್ನ ತೆಗೆದೆ ಅಂತ ಹೇಳಿದ್ರೆ, ಇವತ್ತು ಒಂಥರ ಒಂದು ಮ್ಯಾಜಿಕಲ್ ಡೇ, ವಿಮೆನ್ಸ್ ಡೇ ಪ್ಲಸ್ ಶಿವರಾತ್ರಿ. ಶಿವ ಪಾರ್ವತಿ ಮದುವೆ ಆಗಿದ್ದ ದಿನ ಅಂತ ಕೂಡ ಹೇಳ್ತಾರೆ ಅಲ್ವಾ. ತುಂಬ 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 ಪವರ್ಫುಲ್, ಬಿಕಾಸ್ ಮಹಾಶಿವರಾತ್ರಿ ಇದು. ಓಕೆ. ಸೊ ಮಹಾಶಿವರಾತ್ರಿ ಅಂದರೆ ತುಂಬ ಮಹತ್ವವಾದದ್ದು ಅಂತ ಅರ್ಥ. ನಾನು ಹೇಳ್ದಂಗೆ ರೆಮಿಡೀಸ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಮಾಡಿ, ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಆ್ಯಂಡ್ ಈ ಒಂದು ಎನರ್ಜಿನ ಕ್ಲೇಮ್ ಮಾಡೋದನ್ನು ಮರಿಬೇಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್.